ಗೆಳೆಯರ ನಮಸ್ಕಾರ. ತುಂಬ ದಿನವೇ ಆಯಿತು ನಿಮ್ಮೊಂದಿಗೆ ನಾನು ಮಾತಿಗೆ ಕೂತು. ನಿಮಗಾಗಿ ಅತ್ಯಂತ ಕಡಿಮೆ ಬೆಲೆಯ ಮನೆಯೊಂದನ್ನು ಹೊತ್ತು ತರ್ತಾ ಇದ್ದೀನಿ. ಇದು ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್ ಮೈಸೂರು, ಸದಾ ನಿಮ್ಮೊಂದಿಗೆ. ಗೆಳೆಯರ, ಮೈಸೂರಿನ ಪ್ರಶಾಂತ ಛಾಯಾ ಲೇಔಟ್. ಇಲ್ಲಿ ಒಂದು 30-40ರ ಮನೆ ಸೇಲ್ಗಿರುವಂಥದ್ದು. 2 ಬೆಡ್ರೂಮನ್ನು ಹೊಂದಿರುವಂತಹ ಸಿಂಗಲ್ ಫ್ಲೋರ್ ಮನೆ. ಸೌತ್ ಫೇಸಿಂಗ್ ಸೈಡ್ನಲ್ಲಿ ಈಸ್ಟ್ ಫೇಸ್ಗೆ ಡೋರನ್ನು ಇಟ್ಟು ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಏಕಾತವನ್ನು ಹೊಂದಿರುವಂತಹ ಪ್ರಾಪರ್ಟಿ ಇದು. ಇನ್ನು ಇದರ ಬೆಲೆನ 59 ಲಕ್ಷ ಕೋಟ್ ಮಾಡಲಾಗ್ತಾ ಇದು. ಅದು ಕೂಡ ನೆಗೋಷಿಯಬಲ್ ಆಗುತ್ತೆ. ಬ್ಯಾಂಕ್ ಲೋನ್ ಕೂಡ ಅವೈಲಬಲ್ ಇದೆ ಗೆಳೆಯರೆ. ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ನೀವು ಬ್ಯಾಂಕ್ ಲೋನನ್ನು ತೆಗೆದುಕೊಳ್ಳಬಹುದು. ಇನ್ನು ಮನೆಯ ಒಳಭಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ನೋಡ್ತಾ ಇದ್ದೀರಾ, ಪಕ್ಕ ವಾಸ್ತು ಪ್ರಕಾರವೇ ನಿರ್ಮಾಣವಾಗಿರುವಂತಹ ಮನೆ. ವಿಶಾಲವಾದಂತಹ ಲಿವಿಂಗ್ ಏರಿಯಾವನ್ನು ಹೊಂದಿದೆ. ನೆಲಕ್ಕೆ ವೆಟ್ರಿಫೈಡ್ ಟೈಲ್ಸನ್ನು ಹಾಕಿರುವಂಥದ್ದು. ಇಂಟೀರಿಯರ್ ಕೂಡ ಚೆಂದವಾಗಿ ಮಾಡಲಾಗಿದೆ. ಇನ್ನಿದು ಮಾಡ್ಯುಲರ್ ಸ್ಟೈಲಿನ ಕಿಚನ್. ಇದು ವಿಶಾಲವಾದಂತಹ ಕಿಚನ್. ಚಿಮಿನಿಯನ್ನು ಕೂಡ ಅಳವಡಿಸಿರುವಂಥದ್ದು. ಫ್ರಿಜ್ಜನ್ನು ಇಡೋದಕ್ಕೆ ಸಹ ಸ್ಪೇಸನ್ನು ಪ್ರಾವಿಷನ್ ಮಾಡಲಾಗಿದೆ. ಗ್ಯಾಸ್ ಪೈಪನ್ನು ಕಿಚನಿನ ಒಳಭಾಗಕ್ಕೆ ತಂದು ಬಿಡಲಾಗಿದೆ. ಇನ್ನಿದು ಮೊದಲನೇ ಬೆಡ್ರೂಮನ್ನು ನೋಡ್ತಾ ಇದ್ದೀರಾ. ಎಲ್ಲವೂ ಮಾಸ್ಟರ್ ಬೆಡ್ರೂಮ್ಗಳೇ. ಕಿಂಗ್ ಸೈಜಿನ ಕಾಟನ್ನು ಆರಾಮಾಗಿ ಹಾಕಿಕೊಳ್ಬಹುದು. ಈ ರೂಮಿಗೆ ಒಂದು ಅಟ್ಯಾಚ್ ಬಾತ್ರೂಮ್ ಸಹ ಇದೆ. ಇಲ್ಲಿ ಗೀಸರ್ ಮತ್ತು ವೆಸ್ಟರ್ನ್ ಸ್ಟೈಲ್ನ ಕಮೋಡ್, ವಾಶ್ ಬೇಸಿನನ್ನು ಅಳವಡಿಸಲಾಗಿದೆ. ಇನ್ನಿದು ಪೂಜಾ ರೂಮ್. ಪೂಜಾ ರೂಮಿನ ಬಾಗಿಲನ್ನು ಸಹ ಈಸ್ಟ್ ಫೇಸ್ಗೆ ಇರಿಸಿರುವಂಥದ್ದು. ಟೀ ಕುಡ್ಡಲ್ಲಿ ಮಾಡಿರುವಂತಹ ಪೂಜಾ ರೂಮ್ ಇದು. ಒಬ್ಬರು ಕುಳಿತು ಪೂಜೆ ಮಾಡಬಹುದು, ಅಷ್ಟು ಸ್ಪೇಷಿಯಸ್ ಆದಂತಹ ಪೂಜಾ ರೂಮ್. ಇನ್ನಿದು 2ನೇ ಬೆಡ್ರೂಮ್. ಈ ರೂಮಿಗೆ ಯಾವುದೇ ರೀತಿಯ ಅಟ್ಯಾಚ್ ಬಾತ್ರೂಮ್ ಇರೋದಿಲ್ಲ. ವಾರ್ಡ್ರೂಬ್ಗಳನ್ನು ಮಾಡಲಾಗಿದೆ. ವಿಶಾಲವಾದಂತಹ ರೂಮ್ಗಳನ್ನು ಹೊಂದಿದೆ. ಇದು ಕಾಮನ್ ಬಾತ್ರೂಮ್. ಗಮನಿಸ್ತಾ ಇದ್ದೀರಿ, ಇಲ್ಲಿ ಯಾವುದೇ ರೀತಿಯ ವೆಸ್ಟರ್ನ್ ಸ್ಟೈಲ್ನ ಕಮೋಡನ್ನು ಅಳವಡಿಸಿಲ್ಲ. ಒಂದು ವಾಶ್ ಬೇಸಿನನ್ನು ಹಾಕಿರುವಂಥದ್ದು. ಇನ್ನು ಮನೆಯ ಹಿಂಭಾಗದ ಸೆಟ್ ಬ್ಯಾಕನ್ನು ತೋರಿಸ್ತಾ ಇದ್ದೀನಿ. ಸುತ್ತ ಸೆಟ್ ಬ್ಯಾಕ್ ಇರುವಂಥದ್ದು. ಗಾಳಿ ಬೆಳಕಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಇಲ್ಲೇ ಹಿಂಭಾಗದ ಸೆಟ್ ಬ್ಯಾಕಲ್ಲಿ ಒಂದು ಇಂಡಿಯನ್ ಸ್ಟೈಲಿನ ಟಾಯ್ಲೆಟ್ಗೆ ಪ್ರಾವಿಷನ್ ಮಾಡಿರುವಂಥದ್ದು ಗೆಳೆಯರೆ. ಚಂದವಾಗಿ ಸ್ವಂತಕ್ಕೆಂದು ಕಟ್ಕೊಂಡಂತಹ ಮನೆ ಇದು. ಇಲ್ಲೇ ಸಮ್ ಕೂಡ ಇದೆ. ಒಂದು ವಾಟರ್ ಸಂಪನ್ನು ಸಹ ಮಾಡಲಾಗಿದೆ. ಸುತ್ತ ಸೆಟ್ ಬ್ಯಾಕ್ ಇರೋದ್ರಿಂದ ಗಾಳಿ ಬೆಳಕು ಚಂದವಾಗಿ ಬರ್ತದೆ. ಇನ್ನು ಸ್ಟೇರ್ ಕೇಸಿನ ಕೆಳಭಾಗದಲ್ಲಿ ವಾಟರ್ ಮೋಟರ್ನ ಇಡೋದಕ್ಕೆ ಸ್ಪೇಸನ್ನು ಪ್ರಾವಿಷನ್ ಮಾಡಲಾಗಿದೆ. ಅಲ್ಲೇ ಗ್ಯಾಸ್ ಸಿಲಿಂಡರ್ನ ಪೈಪನ್ನು ಸಹ ಅಳವಡಿಸಿರುವಂಥದ್ದು. ಇನ್ನು ಡಿಸ್ಟೆನ್ಸ್ ನೋಡೋದಾದರೆ ಮೈಸೂರು ಸಿಟಿಯಿಂದ 12 ಕಿಲೋಮೀಟರ್ ಇದ್ದರೆ, ರಿಂಗ್ ರೋಡಿಂದ 3 ಕಿಲೋಮೀಟರ್ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಿಂದ 2 ಕಿಲೋಮೀಟರ್ ಇರುವಂತಹ ಮನೆ. ಪಿಲ್ಲರ್ಗಳನ್ನು ಬಳಸಿ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು. ಗಟ್ಟಿಮುಟ್ಟಾದಂತಹ ಮನೆ ಅಂತಲೇ ಹೇಳಬಹುದು. ಇನ್ನು ಈ ಮನೆಗೆ 1.5 ವರ್ಷದಷ್ಟು ಏಜ್ ಆಗಿದ್ದು, ಅಂದರೆ 1.5 ವರ್ಷದಷ್ಟು ಹಳೆಯದಾದಂತಹ ಮನೆ. ಮನೆಯ ಮೇಲ್ಭಾಗದಲ್ಲೂ ವಾಷಿಂಗ್ ಮಿಷಿನನ್ನು ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಇರುವಂಥದ್ದು ಗೆಳೆಯರೆ. ಚಂದವಾಗಿ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಹಾಗಾದರೆ ಈ ಮನೆಯ ಬಗ್ಗೆ ನಿಮ್ಗೆ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮತ್ತು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಬಾ.